ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ಜೊತೆಗೆ ಒಂದು ನಮ್ಮ ಏಜ್ ಅಂತವ್ರು ಒಂದಷ್ಟು ಜನ ಇದ್ದಾರೆ, ನಾವೆಲ್ಲ ಕೈ ಜೋಡಿಸ್ತೀವಿ ಮಾಡಿ ಅಂತ. ಒಂದೊಂದಷ್ಟು ಜನ ಎಲ್ಲರೂ ಕೂಡ ಕೈ ಜೋಡಿಸೋದ್ರಿಂದ ಒಂದು 4-5 ಜನ ನಮ್ಗೆ ಸಾಕು. ಅದೇನು ಅಂತ ತುಂಬಾ ತೊಂದರೆ ಆಗುತ್ತೆ, ತುಂಬಾ ಖರ್ಚಾಗುತ್ತೆ, ಅದು ಎಲ್ಲಾನು ಕೂಡ ಅಫೋರ್ಡ್ ಮಾಡೋ ಅಷ್ಟು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದ್ರಲ್ಲಿ ಯಾವುದೂ ಕೂಡ ಕಷ್ಟ ಅಲ್ಲ. ಬಟ್ ಒಂದ್ ಕೇಳೋದೇನಂದ್ರೆ ಎಲ್ಲರೂ ಪ್ರೆಸೆನ್ಸ್ ಇರ್ಲಿ ಅಷ್ಟೇ. ಸಿ ಎಷ್ಟೋ ಕಾಲೇಜ್ಗಳಿಗೆ ನಾನು ಸೆಲೆಬ್ರಿಟಿಗೆ ಎಷ್ಟೊಂದು ಹೋದಾಗ, ಎಷ್ಟೋ ಸ್ಪೀಚ್ಗಳನ್ನ ಮಾಡಿದಾಗ ಆ ಜಾಗದಲ್ಲಿ ಅಷ್ಟೇ ಬೈ ಪ್ರೊಫೆಷನ್ ಅಂತ ಅಂದಾಗ ಇಂಡಿಯಾದಲ್ಲಿರೋ ಟಾಪ್ 5 ಮಾಡೆಲ್ಗಳಲ್ಲಿ ನಾನು ಒಬ್ಬ. ಎಷ್ಟೇ ಬೈ ಪ್ರೊಫೆಷನ್ ಆದ್ರೂ ಕೂಡ ನಾನು ಒಬ್ಬ ಮನುಷ್ಯನೇನೋ ಆ ಜಾಗಕ್ಕೆ ಅಷ್ಟೇ ಸೀಮಿತ. ಅದರಿಂದ ಎಲ್ರಿಗೂ ಹೇಳೋದು ಅಂದ್ರೆ ಇಲ್ಲಿ ಚಿಕ್ಕವರು ಅಂತ ಯಾರಿಲ್ಲ, ಪ್ರತಿಯೊಬ್ರು ಕೂಡ ಅವ್ರವ್ರ ಪ್ರೊಫೆಷನ್ ಎಲ್ಲರೂ ದೊಡ್ಡವರಾಗಿರ್ಬೋದು. ಆದ್ರೆ ಒಂದು ಈಕ್ವಾಲಿಟಿ ಅನ್ನೋದು ಎಲ್ರಿಗೂ ಇರಬೇಕು. ಒಂದು ಸಮಾನತೆ ಅನ್ನೋದಿದ್ದಾಗ ತುಂಬಾ ಚೆನ್ನಾಗಿ ಸಕ್ಸಸ್ ಅನ್ನೋದು ಎಲ್ರಿಗೂ ಕೂಡ ಗಣೇಶ ಒಳ್ಳೇದ್ ಮಾಡ್ಲಿ. ಮುಂದಿನ ಸತಿ ಅಟ್ಲೀಸ್ಟ್ ಎಲ್ರು ಕೂಡ ನೀವು ಮಾತಾಡೋ ಲೆವೆಲ್ಗೆ ಬರ್ಲಿ. ಯಾಕೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ, ನಮ್ಮ ಸಮಸ್ಯೆಗಳಾಗ್ಲಿ ಅಥವಾ ನಮ್ಮ ಬಗ್ಗೆ ನಾವೇ ಹೇಳ್ಕೊಳಕ್ ರೆಡಿ ಇಲ್ಲ ಅಂತ ಗಣೇಶ ವಿಸರ್ಜನೆ ದಿನ ಅನ್ನದಾನನ ಏರ್ಪಡಿಸಿದ್ವಿ. ಎಷ್ಟು ಬೇಗ 5 ದಿನ ಕಳೆದೋಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ, ಅಷ್ಟು ಬೇಗ ಕಳೆದೋಯ್ತು. ನಿಜವಾಗ್ಲೂ ಆ ದಿನಗಳ ಈಗ ನೆನಪಿಸ್ಕೊಂಡ್ರೂ ತುಂಬಾ ಖುಷಿಯಾಗುತ್ತೆ. ಮತ್ತು ಪ್ರಸಾದನ ಲಲಿತಾದ್ರಿ ನಗರ ಮೂಡ ಲೇಔಟಲ್ಲಿ ಎಲ್ಲ ಮನೆಗೂ ತಲುಪಿಸಿದ್ವಿ, ಅದೊಂದು ಖುಷಿ ವಿಚಾರ. ಮತ್ತು ಸಾಧ್ಯ ಆದಷ್ಟು ಎಲ್ಲ ರೋಡ್ಗಳಿಗೂ ಕೂಡ ಒಂದು ಗಣೇಶನ ಮೆರವಣಿಗೆ ಹೋಗಿತ್ತು. ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಒಂದೇ ಉದ್ದೇಶಕ್ಕೆ, ಇದೊಂದು ಮೆಮೊರಿಯಾಗಿ ಉಳಿಲಿ ಅಂತ. ನಾವು ಎಷ್ಟೇ ಹಬ್ಬ ಹರಿದಿನಗಳನ್ನ ಪ್ರತಿ ವರ್ಷ ಮಾಡಿದರೂ ಕೂಡ ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿರುತ್ತೆ. ಇದು 2023ರಲ್ಲಿ ನಾವು ಮೊದಲನೇ ವರ್ಷ ಮಾಡಿದ್ವಿ ಅನ್ನೋ ಒಂದು ಮೆಮೊರಿ ಹಾಗೆ ಉಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದೇವಶ್ರೀ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ.